ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದನ್ನೇನೋ ತಂದಿದ್ದೀನಿ, ಮಂತ್ರಗಿಂತ್ರ ಎಲ್ಲ ನನಗ್ ಬರಲ್ಲ. ನಿನಗೆ ಗೊತ್ತಿದ್ರೆ ಆ ಶಾಸ್ತ್ರ ಮಾಡಿಸು. ಸುಮನ ಬೇಡ ಅಂತಾಳೇನೋ ಯಜಮಾನ್ರೆ. ಯಾಕಂತಾಳೆ? ಮಕ್ಕಳು ಒಳ್ಳೇದಕ್ಕೋಸ್ಕರನೇ ಅಲ್ವಾ ಹೇಳೋದು. ಮಗುಗ್ ಒಳ್ಳೇದಕ್ ಮಾಡೋದಾದ್ರೆ ನಾನ್ಯಾಕ್ ಬೇಡ ಅಂತೀನಿ ಅಕ್ಕ. ಬಂಗಾರದ ದಾರ ಇಲ್ದೇ ಇರೋದ್ರಿಂದ ದಾರಕ್ಕೆ ಸ್ವಲ್ಪ ಅರ್ಶಿನ ನೀರು ಹಚ್ಚಿ ಅದನ್ನ ಜೇನು ತುಪ್ಪದಲ್ಲಿ ಹತ್ಬೇಕು. ತಂದೆ ಆದವರು ಮಗು ನಾಲ್ಗೆಗೆ ತಾಕಿಸ್ಬೇಕು. ಇನ್ನು ಏನ್ ನೋಡ್ತಾ ಇದೀಯ ಅಳಿಮಯ್ಯ? ಅರ್ಶನ ದಾರಕ್ಕೆ ಜೇನುತುಪ್ಪ ಹಚ್ಚಿ ನಿನ್ ಮಗನ್ ನಾಲ್ಗೆಗೆ ತಾಕ್ಸು. ಸರಿ. ವಿಕ್ರಾಂತ್, ನೀನ್ ಕೂಡ ಹಾಗೆ ಮಾಡಪ್ಪ. ಅಯ್ಯೋ, ನನಗೆ ಭಯ ಮಾಮ್. ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನೀನಲ್ದೆ ಇನ್ಯಾರು ಮಾಡ್ತಾರೆ ವಿಕ್ರಾಂತ್? ಅವಳು ದೊಡ್ಡಪ್ಪ ವಲ್ಲಭೆ ಮಾಡ್ತಾನೆ ಬಿಡಿ. ಬೇಕಾಗಿಲ್ಲ. ದೊಡ್ಡ ಬಾವನ್ ಜಾತಕ ಹೇಗಿದೆಯಾ ಅಂತ ನನಗೆ ಗೊತ್ತಲ್ವಾ? ವಿಶಾಲ್, ವಲ್ಲಭ ಜೀವನದಲ್ಲಿ ಏನು ಸಾಧಿಸಿಲ್ಲ ಅಂತ ಸುಮನ ಹಾಗೆ ಹೇಳ್ತಿದ್ದಾಳಷ್ಟೇ. ಆ ಕೂಸು ನಿನ್ನ ಮಗಳು ತರಾನೆ ದೊಡ್ಡಪ್ಪನಾಗಿ ಗೃಹ ಯಜಮಾನ್ರೆ, ನಾನು ಹೇಳಿದ್ದು ಹೇಳ್ಕೊಂಡು ಮಗು ನಾಲ್ಗೆಗೆ ಅದನ್ನು ತಾಕ್ಸಿ. ಈ ಜೇನೆ ಪ್ರಜ್ಞೆ. ಈ ಜೇನೆ ಪ್ರಜ್ಞೆ. ಈ ತುಪ್ಪನೇ ಆಯಸ್ಸು. ಈ ತುಪ್ಪನೇ ಆಯಸ್ಸು. ಈ ಸ್ವರ್ಣ ಆಧಾರಿತ ದಾರನೇ ಅಮೃತ. ಈ ಸ್ವರ್ಣ ಆಧಾರಿತ ದಾರನೇ ಅಮೃತ. ನಾಲ್ಗೆಗೆ ತಾಕ್ಸಿ. ಇನ್ನು ನಾಲ್ಗೆಗೆ ತಗಳ್ತಿದ್ದಾಗೇನೆ ಚಪ್ಪ ಚಪ್ಪ ಅಂತ ಹೀಗೆ ಬಾಯಿ ಚಪ್ಪರಿಸ್ತಿದೆ ನೋಡು ಮಗು. ನಿನ್ ಮಗನ್ಗೆ ಈಗ್ಲೇ ರುಚಿ ಗೊತ್ತಾಗತ್ ನೋಡು. ನನ್ ಮೊಮ್ಮಗಳು ಯಾವ್ದಕ್ಕೂ ಕಮ್ಮಿ ಇಲ್ಲ. ಈ ತರ ಯಾಕೆ ಮಾಡ್ತಾರೆ? ಮಗು ಭೂಮಿಗೆ ಬಂದ್ಮೇಲೆ ವಿಪರೀತ ಒತ್ತಡಕ್ಕೆ ಒಳಗಾಗಿ ಮಹಾಮಾಯೆ ಅವರನ್ನ ಆವರಿಸಿ ಸ್ಮೃತಿನ ಕಳ್ಕೋತಾರೆ. ಮತ್ತೆ
ಆ ಸ್ಮೃತಿನ ಪಡೆಯೋದಕ್ಕೆ ಈ ಶಾಸ್ತ್ರನ ಮಾಡ್ತಾರೆ. ಹೀಗ್ ಮಾಡಿದ್ರೆ ತಂದೆ ತಾಯಿಗೆ ಅಂಟಿರೋ ದೋಷ ಕೂಡ ಮಕ್ಕಳಿಗೆ ತಾಗಲ್ಲ. ನೋವನ್ನೆಲ್ಲ ಹೊಟ್ಟೆಲಿಟ್ಕೊಂಡು ಶಾಸ್ತ್ರನೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ನಿನಗೆ ಅಭಿನಂದನೆ ಹೇಳ್ತೀನಮ್ಮ. ಎಲ್ರೂ ಒಳಗಡೆ ಹೋಗಿ. ಲಾಲಿ ಜೋಜೋ ಲಾಲಿ ಲಾಲಿ ಆಯಿ ಲಾಲಿ ಹೇ ಆಯಿ ಕಳ್ಳ ಕೃಷ್ಣ. ಎಷ್ಟು ಮುದ್ದಾಗಿದೆ ನೋಡಿ ಮಗು. ಲೈಟ್ ಹೌಸ್ ನೋಡೆ ನನ್ನ ಹೇಗ್ ನೋಡ್ತಾ ಇದೆ ನೋಡು. ಮಗುನ ಎತ್ಕೊಂಡ್ರೆ ಭಯ ಆಗಲ್ವಾ? ಕೊಡಿ ಇಲ್ಲಿ. ಓನು ಕಂದಮ್ಮ. ಲೈಟ್ ಹೌಸ್ ನಾನೊಂದ್ ಸ್ವಲ್ಪ ಇಟ್ಕೋತೀನಿ. ಮಗುನ ಆಟಾಡ್ಸೋದಕ್ಕೆ ವಲ್ಲಭ್ ಬಂದಿದ್ದಾನಂಟಿ. ಅವನಮ್ಮ ಎಲ್ಲಿ ಅತ್ತೆ? ಆಗ್ಲೇ ದೃಷ್ಟಿ ತೆಗೆದ್ರಲ್ಲ ವಲ್ಲಭ್, ಅದಕ್ಕೆ ಸೀರೆ ಬದಲಾಯಿಸೋದಕ್ ಹೋಗಿದ್ದಾಳೆ. ಬಾಣಂತಿರು ಅಷ್ಟೊಂದ್ಸಲ ಸ್ನಾನ ಮಾಡ್ಬಾರ್ದು ಆಂಟಿ, ಜ್ವರ ಬರತ್ತೆ. ಹೇರ್ ಡ್ರೈ ಮಾಡ್ಕೋತಾಳಮ್ಮ. ಯಾವತ್ತೂ ಬೇಡದೇ ಇರೋಳು ಇವತ್ತು ಯಾಕೆ ಬೇಕು? ಹೌದಲ್ವಾ? ಇವ್ರು ಹೀಗೆ ಹೇಳ್ತಾ ಇರ್ತಾರೆ ಬಿಡು ವಲ್ಲಭ್. ನೀನ್ ಮಗುಗೆ ಚೈನ್ ಹಾಕು. ನಿಂತ್ಕೊಳ್ರಿ. ಏನ್ ಮಾಡ್ತಿದ್ದೀರಾ? ನಮ್ಮ ಮಗನ್ಗೆ ಬಂಗಾರ ಚೈನ್ ತಂದಿದ್ದೀನಿ ಹಾಸಿನಿ. ಚೈನ್ ಹಾಕೋದಕ್ಕೆ ಅದೇ ನಾಯಿ ಮರಿ ಅಲ್ಲ, ನನ್ ಮಗ. ಇಲ್ಲಿ ಕೊಡಿ ದುರ್ದು ಆಂಟಿ. ಏಯ್, ಯಾಕೆ ಹಾಗೆ ಮಾತಾಡ್ತೀಯಾ? ನಾನೇನ್ ಕಬ್ಣ ಚೈನ್ ತಂದಿದ್ದೀನಾ? ಕೆಟ್ಟ ಜನ ಸುನಕನ್ ಹಿಂದೆ ಇಟ್ಕೊಂಡು ಕನಕನ್ ತಗೊಂಡ್ ಬರ್ತೀನಿ ಅಂದ್ರೆ ಯಾರ್ ನಂಬ್ತಾರೆ? ಯು ಮೀನ್? ಅದೇನಮ್ಮ, ನಾಯಿ ಅಂತ ಹೇಳ್ತಾ ಇದ್ದಾಳ ಅವಳು. ಹೋಗ್ಲಿ ಬಿಡು ಅಂತ ನನ್ ದುಡ್ಡಲ್ಲಿ ಗೋಲ್ಡ್ ಚೈನ್ ಮಾಡಿಸ್ಕೊಟ್ರೆ ಹೇಗ್ ಇನ್ಸಲ್ಟ್ ಮಾಡ್ತಿದ್ದಾಳೆ ನೋಡು ವಲ್ಲಭ್. ಓಯ್ ಪುಟ್ಟ, ಕೇಳಿಸ್ಕೊಂಡ್ಯಾ? ತೆಂಗಿನಕಾಯಿ ತರ ಇರೋ ನಿಮ್ಮಪ್ಪ ಬದ್ನೆಕಾಯಿ ತರ ಇರೋ ಮುಖದವಳ ಹತ್ರ ದುಡ್ಡು ತಗೊಂಡು ಚೈನ್ ತಗೊಂಡ್ ಬಂದ್ರಂತೆ. ಏಯ್, ಅಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳೋದ್ ಬಿಟ್ಟು ಯಾಕೆ ಹೀಗೆ ಚುಚ್ಚೋ ತರ ಮಾತಾಡ್ತೀಯಾ? ವಲ್ಲಭ್, ಹಾಸಕ್ ಕೋಪ ಯಾಕೆ ಬರ್ತಿದೆ ಅಂತ ನಾನ್ ಹೇಳ್ತೀನಿ, ಕೇಳಿಸ್ಕೋ. ಇಷ್ಟು ದಿನ ಇಲ್ದೇ ಇರೋ ಪ್ರೀತಿ ಈಗ ಮಗು ಹುಟ್ಟದ್ಮೇಲೆ ಬಂದಿದ್ಯಾ ಅಂತ ಅವಳು ಸಿಟ್ ಮಾಡ್ಕೊಂಡಿದ್ದಾಳೆ. ಜೊತೆಗೆ ಆಡೋದಿಕ್ಕೆ ಗಿಲಿಗಿಲಿನೂ ತಂದಿಲ್ವಲ್ಲ. 1 ಲಕ್ಷನಾದ್ರೂ ಕೊಟ್ಟು ಗೋಲ್ಡ್ ಚೈನ್ ತಗೊಂಡ್ ಬಾ. ಆ ಕೋಟಿ ಆಸ್ತಿ ಆ ಹುಡುಗಿ ಹೆಸರಿಗೆ ತಾನೇ ಬರೋದು. ನಿನ್ ದುಡ್ಡಲ್ಲಿ ನಿನ್ ಮಗುಗೆ ಅಟ್ಲೀಸ್ಟ್ ಏನಾದ್ರೂ ಮಾಡು. ನೀವ್ ಹಾಗ ಅಂದಿದ ತಕ್ಷಣ ನಾನು ಹೌದನ್ಬೇಕಮ್ಮವ? ಅಲ್ಲ, ತಂದೆಯಾಗ ನನ್ ಪ್ರೀತಿ ಇರಲ್ವಾ? ಇಲ್ಲಿಗೆ ಬಂದ ತಕ್ಷಣ ಅವ್ರ ಅಮ್ಮ ಎಲ್ಲಿ ಅಂತ ಕೇಳಿದೆ. ನನ್ನ ಹೆಂಡತಿ ಎಲ್ಲಿ ಅಂತ ಕೇಳಿಲ್ವೇ? ನಾನು ಮಗುನ ಎತ್ಕೋತೀನಿ ಅಂತಾನೂ ತಗೊಳ್ಳಿಲ್ಲ. ಸಖಿ ಹತ್ರ ದುಡ್ಡಿಸ್ಕೊಳ್ಳೋದು ಹಾಸ್ಗೆ ಇಷ್ಟ ಇಲ್ಲ ವಲ್ಲಭ್. ಗಿಫ್ಟ್ ಇಸ್ಕೊಳ್ಳೋ ಅದೃಷ್ಟ ಇಲ್ಲ ಅಂದ್ಮೇಲೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ? ನಿನ್ ದುಡ್ಡಲ್ಲಿ ತಂದಿರೋ ಚೈನು ನನ್ ಮಗನ್ಗೆ ಹಾಕೋ ಅವಶ್ಯಕತೆ ಇಲ್ಲ. ಬಂಗಾರ ಹಾಕ್ದೇ ಇದ್ರು ಬಂಗಾರದ ತರ ಹೊಳಿತಾ ಇದ್ದಾನೆ ನನ್ ಮಗ. ನನ್ನ ಹೋಲ್ಕೆನೆ ಅಲ್ವಾ? ಥೂ, ಏಯ್, ಯಾಕೆ ಹೋಗಿತಿದ್ಯಾ? ಇವನಿಗೆ ದೃಷ್ಟಿ ಆಗದೆ ಇರ್ಲಿ ಅಂತಾರೀ. ನಡಿ ವಲ್ಲಭ್, ಹೆರಿಗೆ ನೋವು ಇನ್ನು ಹೋಗಿಲ್ಲ ಅನ್ಸತ್ತೆ. ನಿಂತ್ಕೊಳ್ಳೆ, ನಿಂತ್ಕೋ. ಇದು ಹೆರಿಗೆ ನೋವು ಅಲ್ಲ, ಮನಸ್ಗಾಗಿರೋ ನೋವು.
6-7 ವರ್ಷ ಎಷ್ಟು ನೋವು ತಿಂದೆ, ಸಂಸಾರ ಮಾಡಕ್ ಅದ್ ಎಷ್ಟು ಕಷ್ಟಪಟ್ಟೆ ಅಂತ ನನಗ್ ಗೊತ್ತೋ ಹೊರತು ಸಂಸಾರನ್ ಹಾಳ್ ಮಾಡೋ ನಿನ್ನತ್ತೊಳಗೆ ಏನೇ ಗೊತ್ತಾಗತ್ತೆ? ಹಾಸ್, ಸಿಟ್ ಮಾಡ್ಕೋಬೇಡ. ನೀನ್ ನಡಿಸಕ್ಕೆ. ಅಮ್ಮವ್ರೆ, ನೀವೊಂದ್ ಮಾತು ಹೇಳಿದ್ರಿ ಅಂದ್ರೆ ಅದಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ನನ್ ವಿಷಯದಲ್ಲಿ ಮಾತ್ರ ಹೀಗೆ ಯಾಕೆ ಮಾಡ್ಬಿಟ್ರಿ? ನನ್ ಹೊಟ್ಟೆಲ್ ಹುಟ್ಟು ಬರ್ತೀನಿ ಅಂದ್ರಿ, ಪ್ರಾಣ ಇಲ್ದೆ ಈ ಪ್ರಪಂಚಕ್ಕೆ ಬಂದು ಮತ್ತೆ ಭೂಮಿಲ್ ಬೆರ್ತೋದ್ರ? ಹೆರಿಗೆ ಏನೋ ಆಯ್ತು, ಆದ್ರೆ ತೊಟ್ಲೊಳಗೆ ನೀವಿಲ್ಲ. ಸ್ವಲ್ಪ ದೂರದಲ್ಲಿ ಬೊಂಬೆ ತರ ನೀವು ನಿರ್ಜೀವವಾಗಿ ಮಲಗಿದ್ರಿ. ಅವಳು ನನ್ನ ಮಗಳು. ಅದಕ್ಕೆ ನಿಮ್ಮ ತಂಗಿ ಸುಮನನ್ ಪ್ರಾಣ ಕಾಪಾಡೋದಕ್ಕೆ ವಿಶಾಲ್ ಬ್ರೋಗೆ ನಿಮಗೆ ನಾನು ಮಾಡಿರೋ ಅನ್ಯಾಯ ಇದು. ನಿಮ್ಮನ್ನ ನೋಡಿ ಎಷ್ಟು ದಿನ ಆಯ್ತು ಅಮ್ಮೋರೆ. ಇವತ್ ಬರ್ತೀರಾ ನಾಳೆ ಬರ್ತೀರಾ ಅಂತ ಅನ್ಕೋತಿದ್ರೆ ಯಜಮಾನ್ರೇನೋ ನಮ್ಮಮ್ಮ ಇನ್ ಮುಂದೆ ಸೀರೆಯಲ್ಲಿ ನಿನಗೆ ಕಾಣಿಸ್ಕೊಳ್ಳಲ್ಲ, ನೀನ್ ಉಟ್ಕೊಂಡಿರೋ ಸೀರೆನ ಹಿಡ್ಕೊಂಡು ಆಡೋ ಹಸುಗೂಸ್ತರ ಕಾಣಿಸ್ತಾರೆ ಅಂತ ಹೇಳ್ತಾ ಎಷ್ಟು ಖುಷಿ ಪಟ್ಟಿದ್ರು ಗೊತ್ತಾ? ಅಮ್ಮೋರೆ, ನೀವ್ ನನ್ ಮಗಳಾಗಿ ಹುಡ್ತೀರಾ ಅನ್ನೋ ಆಸೆಗಿಂತ ನಿಮ್ಮ ಆಸೆನ ನೆರವೇರ್ಸೋದಕ್ಕೋಸ್ಕರ ಅತ್ತೆಗೆ ನಾನ್ ತಾಯಿ ಆಗೋದು ನನಗ್ ತುಂಬಾ ಹೆಮ್ಮೆ ಅನ್ಸಿತ್ತು. ಆದ್ರೆ ಈಗ ಆಸೆ ಎಲ್ಲ ಆಸೆಯಾಗೆ ಉಳಿದು ಹೋಯ್ತು. ಇಲ್ಲ, ಅದಕ್ಕೆ ದೊಡ್ಡಮ್ಮ ಹುಟ್ಟಿದ್ದಾರೆ. ಆದರೆ ಅವರು ನನ್ನ ಮಗಳಾಗಿ ಬೆಳೀತಾರೋ ಇಲ್ಲ ಅವರನ್ನ ಎತ್ಕೊಂಡು ಹೋಗಿರೋರೆಲ್ಲಾದರೂ ಬೆಳೆಸ್ತಾರೋ ಗೊತ್ತಿಲ್ಲ. ಸಂಕಟ ಆಗ್ತಿದೆ ಅಮ್ಮವ್ರೆ. ಅತ್ರೆಯಲ್ಲಿ ಯಜಮಾನ್ರು ಕೂಸ್ತು ಹೋಗ್ತಾರೋ ಅಂತ ಮನ್ಸನ್ ಗಟ್ಟಿ ಮಾಡ್ಕೊಂಡಿದ್ದೀನಿ. ಆದ್ರೆ ಒಂದೇ ಒಂದ್ ಮಾತು ನಿಮ್ಮ ಹತ್ರ ಕೇಳ್ತಿದ್ದೀನಿ, ದಯವಿಟ್ಟು ನಿಮ್ ಫೋಟೋನ ನೋಡ್ಕೊಂಡು ನನ್ ಬದುಕೋ ಹಾಗೆ ಮಾಡಬೇಡಿ. ನಿಮ್ಮನ್ನ ನೋಡ್ಬೇಕು ಅಮ್ಮೋರೆ. ದೊಡ್ಡಮ್ಮನ್ನ ನೀವು ಯಾವಾಗ ನೋಡ್ತಿರೋ ಗೊತ್ತಿಲ್ಲ ಅದಕ್ಕೆ, ಆದರೆ ಇವತ್ತು ಒಬ್ಬರಂತೆ ನೋಡ್ತೀರ. ಏನ್ ಕಂದ ಬಂದಿದ್ದು? ಚಾಕುಗೆ ಎಣ್ಣೆ ಹಚ್ಚೋ ನೀವು ತುಟ್ಟಿಗೆ ಯಾಕಮ್ಮ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀರಾ? ಮಗು ಹುಟ್ಟಿದ ಮೇಲೂ ಮುಖ ಸಿಂಡರ್ಸ್ಕೋತಾ ಇದೆಯಾ ಅಂದ್ರೆ ಏನೋ ಡಿಸಪಾಯಿಂಟ್ ಆದಂಗಿದೆಯಾ? ಮೊಮ್ಮಗಳು ಹುಟ್ಟಿದ ಮೇಲೆ ಕೂಡ ಶೋಕಿಗೆ ಲಿಪ್ಸ್ಟಿಕ್ ಹಾಕೊಂಡು ತಿರುಗಾಡೋ ನಿನ್ನಂಥವ್ರನ್ನ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಅಂದವನ್ನ ಕಾಪಾಡ್ಕೋಬೇಕು ಅಂದ್ರೆ ಕಾನ್ಫಿಡೆನ್ಸ್ ಅನ್ನ ಹೆಚ್ಚು ಮಾಡ್ಕೋಬೇಕು. ಬೈ ದ ಬಾಯ್, ಮೊಮ್ಮಕ್ಕಳು ಅಲ್ಲ, ಮೊಮ್ಮಗಳು ಒಬ್ಳೆ, ಅದು ಕೂಡ ನಿನಗೆ ಹುಟ್ಟಿದ ಮಗಳು. ನಯನಿಗೆ ಹುಟ್ಟಿದ್ದು ಪಂಚಭೂತದಲ್ಲಿ ಬೆರ್ತು ಹೋಯ್ತು.
ಅತ್ತಿಗೆಗೆ ಒಬ್ಬರಲ್ಲ, ಹುಟ್ಟಿದ್ದು ಇಬ್ರು. ಆ ವಿಷಯ ಮನೆಯವ್ರಿಗೆ ಗೊತ್ತಿಲ್ಲ. ಡಾಕ್ಟರಿಗೆ ಕ್ಲಾಸ್ ತಗೊಂಡಿದ್ದು ವಿಶಾಲ್ ಬ್ರೋಗೂ ನಿನಗೂ ನನಗೂ ಮಾತ್ರ ಗೊತ್ತು. ಆ ಮಗು ಎಲ್ಲಿದೆ? ಅಯ್ಯೋ, ಅದೇ ಕಂದ ನನಗೆ ನೋವು. ಪಾಪ ಆ ಹಸ್ಗೂಸನ್ನ ಯಾವಕ್ಕಾಗಿ ಎತ್ಕೊಂಡು ಹೋಗಿ ಅದಕ್ಕೆ ಏನು ಮಾಡ್ತೋ ಏನೋ. ಎತ್ಕೊಂಡು ಹೋಗಿದ್ದು ಕಾಗೆನ? ಇಲ್ಲ, ಎತ್ಕೊಂಡು ಹೋಗೋ ಹಾಗೆ ಮಾಡಿದ್ದು ತಾಟಕಿನ. ತಾಟಕಿನ? ಅದ್ಯಾರೋ? ಇನ್ಯಾರು? ನೀನೇ. ವಿಕ್ರಾಂತ್, ಅಮ್ಮಂಗೆ ಹಾಗಂತಾರ? ಅಮ್ಮ ಆಗ್ಬಿಟ್ಟು ಹಾಗೆ ಮಾಡ್ತಾರ? ಏನೋ ನೀನೇನೋ ಕಣ್ಣಾರೆ ನೋಡಿರೋ ಥರ ಹೇಳ್ತಿದ್ಯಾ. ಡೆಲಿವರಿ ಆಗೋ ತನಕ ನಯನಿಗೆ ಅವಳಿ ಮಕ್ಕಳು ಹುಟ್ಟುತ್ತಾರೆ ಅನ್ನೋ ವಿಷಯ ವಿಶಾಲ್ ಮುಚ್ಚಿಟ್ಟಿದ್ದ. ಅದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ಮಗುನ ಮಕ್ಕಳಿಲ್ದೇ ಇರೋರ್ಗೆ ಕೊಟ್ಟಿರ್ಬೋದು ಆ ಹಾಸ್ಪಿಟಲ್ ಅವರು. ಹಾಗೆ ಮಾಡಿದ್ರೆ ವಿಶಾಲ್ ಬ್ರೋ ಅವರನ್ನ ಸಾಯಿಸ್ಬಿಡ್ತಾನೆ. ಯೋಚನೆ ಮಾಡಿದ್ರೆ ಮಗುನ ಎತ್ಕೊಂಡು ಹೋದವ್ರು ಯಾರಾದ್ರೂ ಅವನಿಗೆ ಹೆದ್ರಿ ಮತ್ತೆ ತಂದ್ಕೊಡ್ತಾರಾ? ನಿನ್ ಕೈವಾಡ ಅಂತೂ ಇಲ್ಲ ಅಂತಿದ್ಯಾ? ಹುಚ್ಚುಚ್ಚಾಗಿ ಮಾತಾಡ್ಬೇಡ ವಿಕ್ರಾಂತ್. ಹಾಸಿನಿ ಅದ್ಕೆಗೆ ಡೆಲಿವರಿ ಆಗೋಕೆ ಇನ್ನೂ 2 ವಾರ ಟೈಮ್ ಇತ್ತು. ಸುಮನಾಗೆ ಡೆಲಿವರಿ ನೆಕ್ಸ್ಟ್ ಮಂತ್ ಅಂತ ಹೇಳಿದ್ರು. ಅಂಥದ್ರಲ್ಲಿ ನೈನಿ ಅದ್ಕೆಗೆ ಡೆಲಿವರಿ ಆಗಿದ್ದ ದಿನನೇ ಅವರಿಬ್ರು ಕೂಡ ಹೆರಿಗೆ ನೋವು ಅಂತ ಒದ್ದಾಡ್ತಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಅವ್ರಿಗೆ ಡೆಲಿವರಿ ಹೇಗಾಯ್ತು? ಅಯ್ಯೋ ಅಯ್ಯೋ, ಹೇಗ್ ಡೆಲಿವರಿ ಆಯ್ತು ಅಂತ ಹೀಗೆ ಕೇಳ್ತಿದ್ಯಲ್ಲೋ. ಹೆಣ್ಣಂದ್ಮೇಲೆ ಹೆರ್ಲೇ ಬೇಕಾಗತ್ತೆ. ನಿನ್ನಂತ ಹೆಂಗ್ಸಿಗೆ ಮತ್ತೆ ಬೇರೆ ಹೆಂಗ್ಸರಿಗೂ ವ್ಯತ್ಯಾಸ ಇದೆ. ಶಟ್ ಅಪ್. ಅಮ್ಮನ ಹತ್ರ ಹೀಗ ಮಾತಾಡೋದು? ತಾಯಿಯಿಂದ ಮಗುನ ದೂರ ಮಾಡೋದು ಎಂಥ ಪಾಪ ಅಂತ ನನಗೆ ಗೊತ್ತು. ಒಂದೇ ದಿನ 3 ಡೆಲಿವರಿ ಆಗೋದಕ್ಕೂ ನೈನಿ ಅದ್ಕೆಗೆ ಹುಟ್ಟಿರೋ 2ನೇ ಮಗು ಮಾಯ ಆಗೋದಕ್ಕೆ ಕಾರಣ ನೀನೇ ಆಗಿರ್ತೀಯ. ಬಾಯ್ ಮುಚ್ಚೋ. ನನ್ನ ಬಾಯಿ ಮುಚ್ಚೋಕೆ ಹೊರಟಿರೋ ನಿನ್ನ ಉಸಿರನ್ನ ನಿಲ್ಲಿಸ್ಬಿಡ್ತೀನಿ. ಅಮ್ಮ, ವಿಕ್ರಾಂತ್ 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 ಬಿಡೋ. ವಿಕ್ರಾಂತ್ ಬಿಡೋ ಬಿಡೋ. ವಿಕ್ರಾಂತ್, ವಿಕ್ರಾಂತ್? ಏನ ಮಾಡ್ತಿದ್ಯಾ ವಿಕ್ರಾಂತ್? ಆಂಟಿ! ಏಯ್, ಬಿಡ. ಏಯ್, ವಿಕ್ರಾಂತ್! ಏಯ್, ಬಿಡ. ಆಂಟಿ, ಏನೋ ನನ್ನ ಸಾಯಿಸ್ಬೇಕು ಅಂದ್ಕೊಂಡಿದ್ಯಾ? ಅನ್ಕೊಂಡಿದ್ ಕೆಲಸ ಮಾಡಕ್ಕಾಗ್ಲಿಲ್ಲ. ಲೈ ಮೆಂಟಲ್ ಫೆಲೋ, ಅಮ್ಮನ್ ಸಾಯಿಸ್ಬೇಕು ಅನ್ನೋ ಹುಚ್ಚು ಯೋಚನೆ ಯಾಕೋ ಬಂತು ನಿನ್ಗೆ? ಅಮ್ಮನ್ ತರ ಇಲ್ಲ ಅಂತ. ಏನಾಯ್ತು? ವಿಕ್ರಾಂತ್ ಯಾಕೆ ತಲೆ ಕೆಟ್ಟು ಒಂಥರ ಮಾತಾಡ್ತಿದ್ದಾನೆ? ಮೊದ್ಲು ಇವನನ್ನ ಇಲ್ಲಿಂದ ಆಚೆ ಹೋಗ ಕೇಳು. ಲೈ ಬರ, ನಡಿಯಾ. ಏಯ್ ಬಾರಲೇ, ನಡಿಯಾ, ನಡಿಯಾ ಆಚೆ. ಪ್ರಾಬ್ಲಮ್ ಏನಂಟಿ? ನಯನಿ ಮಗುಗೆ ನಾನೇನೋ ಮಾಡಿದ್ದೀನಿ ಅಂತ ಸಿಟ್ ಮಾಡ್ಕೊಂಡಿದ್ದಾನೆ ಅವನು. ಅರ್ಧ ಗಂಟೆಯಲ್ಲಿ ಸರಿ ಹೋಗ್ಬಿಡ್ತಾನೆ. ಅವನ್ ಮೆಂಟಾಲಿಟಿ ನನಗೆ ಗೊತ್ತಿದೆ. ಜೀವ ಎತ್ಕೊಂಡು ಹೋದ ಅಂತ ಹೇಳ್ಬಿಟ್ರ ಮಾಮ್? ಅದನ್ನೆಲ್ಲ ನಾನು ಯಾಕೆ ಹೇಳ್ತೀನಿವಲ್ಲಬಾ? ನನಗೇನು ಗೊತ್ತಿಲ್ಲ ಅಂದೆ. ಗೊತ್ತಿಲ್ಲದೆ ಇರಲ್ಲ ಅಂತ ಸಿಟ್ಟು ಬಂದಿರುತ್ತೆ. ಆದ್ರೂ ನಿಮ್ಮನ್ ಕ್ವೆಶ್ಚನ್ ಮಾಡಿ ಯಾರಿಗ್ ಫೇವರ್ ಮಾಡಕ್ ನೋಡ್ತಿದ್ದಾನ ಆಂಟಿ? ಒಳ್ಳೆತನನ ಮೈ ತುಂಬ ತುಂಬಿಕೊಂಡಿರೋರು ಹೀಗೆ ಬಿಹೇವ್ ಮಾಡ್ತಾರೆ ಸಖಿ. ಆಸ್ತಿ ಹಂಚ್ಕೊಂಡ್ಮೇಲೆ ತಮ್ಮ ಬದುಕನ್ನ ತಾವು ನೋಡ್ಕೋತಾರಲ್ಲ, ಅವಾಗ ಅವ್ನಿಗೆ ಅರ್ಥ ಆಗುತ್ತೆ ಮಾಮ್. ಡೆಲಿವರಿ ಆಗ್ತಿದ್ದ ಹಾಗೆ
ಆಸ್ತಿ ಬಗ್ಗೆ ವಿಚಾರಿಸಿದ್ರೆ ಈಗ ನಾವಿರೋ ಪರಿಸ್ಥಿತಿ ಗೊತ್ತಿಲ್ವಾ ಅಂತ ವಿಶಾಲ್ ಸಿಟ್ ಮಾಡ್ಕೋತಾನೆ. ರಿಲ್ಯಾಕ್ಸ್ ಆಂಟಿ, ಈ ಗ್ಯಾಪ್ನಲ್ಲೇ ಸುಮನಾಗೆ ಪಂಪ್ ಹೊಡೆದಿದ್ದೀನಿ. ಮಗುನ್ ಕಳ್ಕೊಂಡಿರೋ ನೋವಲ್ಲಿದ್ದೀನಿ ಅಂತ ನಿಮ್ ನೈನಿ ಅಕ್ಕ ಆಸ್ತಿ ಭಾಗ ಮಾಡೋ ವಿಷಯನ ತೇಲಿಸ್ಬಿಡ್ತಾಳೆ ಅಂತ. ಹೀಗಾದ್ರೆ ನಿನ್ ಮಗುಗೆ ಡೈಪರ್ ತಗೊಳ್ಳೋದಕ್ಕೂ ಕೂಡ ಅವಳ ಮುಂದೆ ಕೈ ಚಾಚಬೇಕು ಅಂತ ಅವಳಿಗೆ ಬ್ರೈನ್ ವಾಶ್ ಮಾಡಿದೀನಿ ಆಂಟಿ. ತಕ್ಷಣ ಕೇಳ್ತೀನಿ ಅಂದ್ಲು ಮಾಮ್. ಸಮಾಧಾನವಾಗಿ ಜಗಳ ಮಾಡ್ದೆ ಕೇಳು ಅಂತ ಹೇಳ್ದೆ ಮಾಮ್. ಇನ್ ಸ್ವಲ್ಪ ಹೊತ್ತಲ್ಲೇ ಬೆಂಕಿ ಹಚ್ತಾಳೆ.